ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ದಿಢೀರನ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು, ಬಹಳ ದಿನದಿಂದ ಹಿರಿಯ ನಾಗರಿಕರಂತರೂ ಹೇಳಲೇಬೇಡಿ. ಕಾಯ್ತಾನೆ ಇದ್ರು. ಈಗ ಹೆಚ್ಚಳ ಆಗತ್ತೆ, ನಾಳೆ ಹೆಚ್ಚಳ ಆಗತ್ತೆ. ಹೆಚ್ಚಳ ಆಗೋದಾದ್ರೂ ಯಾವಾಗ? ಮತ್ತೆ ಈಗಾಗಲೇ 2-3 ತಿಂಗಳ ಹಣವನ್ನು ಕೂಡ ಸರ್ಕಾರ ಸರಿಯಾಗಿ ಪಿಂಚಣಿ ಕೊಟ್ಟೇ ಇಲ್ಲ. ಈ ದುಡ್ಡನ್ನು ಯಾವಾಗ ಕೊಡುತ್ತೆ? ಈ ಎಲ್ಲ ಪ್ರಶ್ನೆಗಳು ಹಾಗೆ ಬರ್ತಾನೆ ಇದ್ವು. ಇದಕ್ಕೆ ಒಂದು ತೆರೆ ಎಳೆಯಲಾಗಿದೆ. ಜೊತೆಗೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ಕೂಡ ಇಲ್ಲಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಿಮಗೆ ಪಿಂಚಣಿ ಲೇಟ್ ಆಗಿರಬಹುದು ಅಥವಾ ಡಿಲೇ ಆಗಿರಬಹುದು, ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಿಲ್ಲ ಮತ್ತು ಯಾಮಾರಿಸಿಲ್ಲ. ಎಲ್ಲ ಕಂತುಗಳನ್ನ ಒಂದು ಸ್ವಲ್ಪ ಡಿಲೇ ಮಾಡಿ ಆದರೂ ಬಿಡುಗಡೆ ಮಾಡಿದ್ದಾರೆ, ಅತ್ರೆ ಖಂಡಿತವಾಗಲೂ ಜಮಾ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯವನ್ನ, ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ದಿಢೀರನೆ ಪಿಂಚಣಿ ಹೆಚ್ಚಳ ಆಗುತ್ತೆ. ಹೆಚ್ಚಳ ಆಗಬೇಕನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಹಿರಿಯ ನಾಗರಿಕರು ಮಾಡಿದ್ರು. ಮತ್ತೆ CM ಸಿದ್ದರಾಮಯ್ಯನವರು ಸ್ವತಃ ಇದರ ಬಗ್ಗೆ ಘೋಷಣೆ ಕೂಡ ಮಾಡಲಾಗಿತ್ತು. ಈಗಾಗಲೇ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೋದ ವರ್ಷದಲ್ಲಿನೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಹೌದು, ಹಿರಿಯ ನಾಗರಿಕರಿಗೆ ಕಳೆದ 2 ವರ್ಷದಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ. ಆದರೆ ಕಾರಣಾಂತರಗಳಿಂದ ನಮಗೆ ಪಿಂಚಣಿ ಹೆಚ್ಚಳ ಮಾಡಲಿಕ್ಕಾಗಿಲ್ಲ. ಆದರೆ ಈಗ ನಾವು ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹೌದು, ಕಳೆದ 2 ವರ್ಷದಿಂದ ಮಾಡ್ಲಿಕ್ಕಾಗಿಲ್ಲವಂತೆ. ಇನ್ಮೇಲಿಂದ ಪಿಂಚಣಿ ಹೆಚ್ಚಳ ಮಾಡ್ತಾರಂತೆ. ಮುಂದಿನ ದಿನಗಳಲ್ಲಿ ಪಿಂಚಣಿಯನ್ನ ಹೆಚ್ಚಳ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಮತ್ತು ನೀವು ಅನ್ಕೊಂಡಿರುವಂತಹ ಮಟ್ಟಿಗೆ ಏನಾಗೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ನೀವು 2,000 ಅಥವಾ 2,500 ಅಥವಾ 3,000 ತನಕ ಹೆಚ್ಚಳ ಆಗತ್ತೆ ಅಂತ ಅನ್ಕೊಂಡಿದ್ದೀರಿ. ಆದರೆ ಅಷ್ಟರ ಮಟ್ಟಿಗೆ ಹೆಚ್ಚಳ ಆಗೋದು ಬಹುತೇಕ ಡೌಟು ಸ್ನೇಹಿತರೆ. ಈಗಾಗಲೇ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 1,000ಕ್ಕೆ ಏರಿಕೆ ಆಗಬಹುದು ಅಥವಾ 1,200 ತನಕ ಹೆಚ್ಚಳ ಆಗಬಹುದು. ನೀವು ನಿರೀಕ್ಷೆ ಇಟ್ಟುವ ಮಟ್ಟಕ್ಕೆ ಏರಿಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದ್ದಾವೆ. ಅವುಗಳನ್ನು ನಡೆಸಲಿಕ್ಕೇನೆ ಸರ್ಕಾರ ನಡುಗ್ತಾ ಇದೆ. ದುಡ್ಡನ್ನು ಸಾಕಷ್ಟು ಖರ್ಚು ವೆಚ್ಚ ಮಾಡ್ತಾ ಇದೆ, ಸಾಲ ಮಾಡಿಕೊಂಡಿದೆ, ಬೆಲೆಗಳ ಏರಿಕೆ ಮಾಡಿದೆ. ಇದೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತು ಇಡೀ ದೇಶದಲ್ಲಿ ಕೂಡ ಬೆಲೆಗಳು ಏರಿಕೆ ಆಗೋದ್ರನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕಂದರೆ ಹೊರದೇಶದಿಂದ ನಾವು ಏನು ಆಮದು ಮಾಡ್ಕೊಳ್ತಾ ಇದ್ದೀವಿ, ಇದರಿಂದ ನಮಗೆ ಹೊಡೆತ ಬೀಳ್ತಾ ಇದೆ. ನಮ್ಮ ಕರೆನ್ಸಿ ಮೌಲ್ಯ ಇಳಿತಾ ಇದೆ, ಡಾಲರ್ನ ಮೌಲ್ಯ ಏರಿಕೆ ಆಗ್ತಾ ಇದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಗ್ಯಾಸ್ ಕೂಡ. ಯಾಕಂದರೆ ಯುದ್ಧದ ಭೀತಿಯಿಂದಾಗಿ ಈಗಾಗಲೇ ಎಲ್ಲ ರಾಷ್ಟ್ರಗಳು, ಬರೀ ನಮ್ಮ ರಾಷ್ಟ್ರಕ್ಕಷ್ಟೇ ಹೊಡೆತ ಅಲ್ಲ, ಇದು ಬಹಳಷ್ಟು ರಾಷ್ಟ್ರಗಳಿಗೆ ಹೊಡೆತ ಬಿದ್ದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು ಬ್ಯಾರಲ್ಗೆ $70 ಇತ್ತು, ಈಗ $120 ಆಗಿದೆ. ಇದರಿಂದ ಬೆಲೆ ಏರಿಕೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈಗ ಇಂತಹ ಒಂದು ಸನ್ನಿವೇಶದಲ್ಲಿ ಪಿಂಚಣಿ ಹೆಚ್ಚಳ ಆಗೋದೇ ಒಂದು ಡೌಟು. ಅಂಥದ್ರಲ್ಲಿ ಇನ್ನೂ ಹೆಚ್ಚಳ ಆಗುತ್ತೆ ಅಥವಾ ಇಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಇಷ್ಟು ನಮಗೆ ಹೆಚ್ಚಳ ಆಗಲೇಬೇಕು ಅಂತ ನಾವು ಬೇಡಿಕೆ ಇಟ್ಟರೆ ಆಗೋದಿಲ್ಲ. ಅದು ಒಂದು ಹಂತದಲ್ಲಿ ಏರಿಕೆ ಆಗುತ್ತೆ. ಕಾಯ್ದು ನೋಡಬೇಕು. ಈಗ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ನಾವು ಮುಂದಿನ 2 ತಿಂಗಳಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ವಿಧವಾ ಮಹಿಳೆಯರಿಗಾಗಿರಲಿ, ಅಂಗವಿಕಲರಿಗಾಗಿರಲಿ, ಜೊತೆಗೆ ಹಿರಿಯ ನಾಗರಿಕರಿಗಾಗಿರಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಆಗಿದೆ. ಯಾಕಂದರೆ ಅವರು ಅಂಗವೈಕಲ್ಯತೆಯ ಆಧಾರದ ಮೇಲೆ ದುಡ್ಡು ಬರುತ್ತೆ. ಹೀಗಾಗಿ ಈಗ ಹೆಚ್ಚಾನೆಚ್ಚು ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಜೊತೆಗೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಒಂದು ಹಣವನ್ನು ಕೂಡ, ಅಂದರೆ ಮಾರ್ಚು, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ, ಇವುಗಳನ್ನು ಕ್ಲಿಯರ್ ಮಾಡಲಾಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ 3 ತಿಂಗಳು ಅಂದರೆ ಫೆಬ್ರವರಿ ಕ್ಲಿಯರ್ ಆಗಿದೆ, ಮತ್ತು ಮಾರ್ಚ್, ಏಪ್ರಿಲ್ ಹಾಗೂ ಮೇ. ಈಗ ಮೊದಲು ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ನೀವು ಗಮನಿಸಿರಬಹುದು, ಪಿಂಚಣಿ ಯಾವ ರೀತಿಯಾಗಿ ಬರ್ತಾ ಇತ್ತಂದರೆ ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾ ಆಗ್ತಾ ಇತ್ತು. ಈಗ ಮೇ ಪ್ರಾರಂಭವಾದರೆ ಮೇ ಮೊದಲನೇ ವಾರದಲ್ಲಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಜೂನ್ ಪ್ರಾರಂಭವಾದರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಜುಲೈ ತಿಂಗಳದು ಜುಲೈನ ಮೊದಲನೇ ವಾರದಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಈ ರೀತಿ ಅದೇ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಮಾಡಲಾಗ್ತಾ ಇತ್ತು. ಈಗ ಮತ್ತೆ 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರಲ್ವಾ, ಅದನ್ನು ಕೂಡ ಕ್ಲಿಯರ್ ಮಾಡಲಾಗುತ್ತೆ. ಎಲ್ಲವೂ ಕೂಡ ಪೆಂಡಿಂಗ್ ಉಳಿಯುವುದು ಕಾರಣ ಮುಖ್ಯವಾಗಿ ಗ್ಯಾರಂಟಿ ಯೋಜನೆ ಅಂತ ಸಾಕಷ್ಟು ಪಿಂಚಣಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಬರಬೇಕಾಗಿರ್ತಕ್ಕಂತಹ ದುಡ್ಡು ಬಂದರೆ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ದುಡ್ಡು ಬರಲಿಲ್ಲ, ಅವರು ಏನೋ ಒಂದು ಆಶೆ ಇಟ್ಕೊಂಡು ಕುಂತಿರ್ತಾರೆ. ಆ ಸಮಯದಲ್ಲಿ ಏನೋ ನಾವು ತೆಗೆದುಕೊಳ್ಬೇಕು ಅಥವಾ ಇನ್ನಿತರ ಕೆಲಸ ಕಾರ್ಯಕ್ಕೆ ನಮಗೆ ಬಳಕೆ ಆಗುತ್ತೆ ಅಂತ ಪ್ಲ್ಯಾನ್ ಹಾಕಿಟ್ಟಿರ್ತಾರೆ. ಆದರೆ ಆ ಸಮಯದಲ್ಲಿ ದುಡ್ಡು ಬರಲಿಲ್ಲ ಅಂದರೆ
ಅದು ಒಂಥರ ಬೇಸರ ಬಂದ್ಬಿಡುತ್ತೆ ಮತ್ತು ದುಡ್ಡು ಕೊಡಬೇಕಾಗಿರತಕ್ಕಂಥದ್ದು ಸರ್ಕಾರ ಆದರೆ ತಡ ಮಾಡುತ್ತೆ. ಇದರೆಲ್ಲದರಿಂದ ಸರ್ಕಾರಕ್ಕೆ ಆಕ್ರೋಶವನ್ನು ಹಿರಿಯ ನಾಗರಿಕರು ಜೊತೆಗೆ ಪಿಂಚಣಿದಾರರು ಒಟ್ಟಾರೆಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೋಡೋಣ ಕಾಯ್ದು ಇನ್ನೇನಾಗುತ್ತೆ. ಈಗ ಸದ್ಯಕ್ಕೆ 2 ಅಥವಾ 3 ತಿಂಗಳ ಹಣ ಅಂದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾಯ್ದು ನೋಡೋಣ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಓಕೆನಾ? ಸೊ ಆದಷ್ಟು ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.